ಇವತ್ತು ಮಳೆ ಬರ್ತಾ ಇತ್ತು. ಹಾಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಅಂತ ನಾನು ಮತ್ತು ನನ್ನ ಫ್ರೆಂಡು ಆಚೆ ಕಡೆ ಅಂದರೆ ನಾನು ಮತ್ತು ನನ್ನ ಫ್ರೆಂಡು ಔಟ್ಸೈಡ್ ಏನಾದರೂ ಹೋಗಿ ತಿನ್ಕೊಂಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಲೈಟಾಗಿ ಮಳೆ ಬರ್ತಾ ಇತ್ತು. ಹಾಗಾಗಿ ಗಾಡೀಲಿ ಹೋಗೋದು ಬೇಡ ಅಂತ ನಾವು ನಮ್ಮ ಫ್ಯಾಮಿಲಿ ಆಟೋ ಅಂತಲೇ ಹೇಳ್ಬೋದು, ಕುಮಾರಣ್ಣ ಅಂತ ಅವ್ರ ಆಟೋಗೆ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಕೋರ್ಟ್ ಸರ್ಕಲ್ ಹತ್ರ ಟ್ರಾಫಿಕ್ ಆಗಿತ್ತು. ಬೆಂಗಳೂರು ಲೆವೆಲಲ್ಲೆಲ್ಲ ಏನೂ ಇಲ್ಲ, ಆ ಥರ ಲೆವೆಲಿಗಿಲ್ಲ ಟ್ರಾಫಿಕ್ಕು, ಲೈಟಾಗಿತ್ತು. ಇನ್ನೇನು ಸ್ವಲ್ಪ ದೂರ ಇದು ಕೋರ್ಟ್, ನಮ್ಮ ಶಿವಮೊಗ್ಗ DC ಆಫೀಸು, ಹಾಗೆ ಇದ್ರ ಪಕ್ಕ ಕೋರ್ಟ್ ಇದೆ, ಹಾಗಾಗಿ ಕೋರ್ಟ್ ಸರ್ಕಲ್ ಅಂತ. ನೋಡಿ ಹತ್ತಿರದಲ್ಲಿದ್ದೀವಿ ಇವಾಗ. ಇಲ್ಲೊಂದು ಗಾಡಿ ಹೋಗ್ತಾ ಇದೆ. ಇನ್ನೇನು ಒಂದು 3 ನಿಮಿಷದಲ್ಲಿ ನಾವು ನಮ್ಮ ಪ್ಲೇಸ್ಗೆ ರೀಚ್ ಆಗ್ತೀವಿ. ಇದು ಪೈ ಐಸ್ ಕ್ರೀಮ್ ಚಾಟ್ಸ್ ಅಂತ, ತುಂಬಾ ಚೆನ್ನಾಗಿರುತ್ತೆ. ಹೋಗಿ ಆರ್ಡ್ರ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಈ ಹೋಟೆಲ್ಗೂ ನಮಗೂ ಎಷ್ಟು ವರ್ಷದ ಪರಿಚಯ ಅಂತಂದರೆ, ನಾನು 2ನೇ ಮಗನ್ನ ಪ್ರೆಗ್ನೆಂಟ್ ಇದ್ದೆ. ಆವಾಗ ನನಗೆ ಹಿಂದಿನ ದಿವಸ ಹೋಗಿ ನಾನು ಮತ್ತು ನನ್ನ ಅತ್ತೆ ಅಡ್ಮಿಟ್ಟು ಆಗಿದ್ದೆ. ನನ್ನ ಅತ್ತೆನೂ ನನ್ನ ಜೊತೆ ಇದ್ದರು. ಹಸ್ಬೆಂಡು ಊರಲ್ಲಿರಲಿಲ್ಲ, ದೊಡ್ಡವನು ಕೂಡ ಮನೇಲೇ ಇದ್ದ. ಆವಾಗ ನನಗೆ ಆ ನೋವಿನ ಭಯಕ್ಕೂ ಹಾಗೆ ಟೆನ್ಷನ್ಗೂ ಗೊತ್ತಿಲ್ಲ, ಏನೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಅತ್ತೆನ ಕರ್ಕೊಂಡು ಎಲ್ಲಿ ಹೋಟ್ಲಿದೆ ಅಂತ ಹುಡುಕಿದಾಗ ಇದು ನಮ್ಮ ಕಣ್ಣಿಗೆ ಬಿತ್ತು. ಆವಾಗ ಹೋಗ್ಬಿಟ್ಟು ಪಾನಿಪುರಿ ತಿಂದಿದ್ದೆ ನಾನು ಹಿಂದಿನ ದಿವಸ. ಮಾರನೇ ದಿವಸನೇ ಡೆಲಿವರಿ ಆಯಿತು, ಗಂಡು ಮಗ ಹುಟ್ಟಿದ. ನೋಡಿ ಇವಾಗ ನಾವಿಲ್ಲಿ ಮಸಾಲ ಪಾಪಡ್ನ ಆರ್ಡ್ರ್ ಮಾಡಿದ್ವಿ. ನನ್ನ ಮೋಸ್ಟ್ ಫೇವ್ರೇಟ್ ಇದು. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಕ್ಲೀನ್ ಇರುತ್ತೆ, ಹೈಜೀನ್ ಇರುತ್ತೆ. ಅಂಗಡಿಯವ್ರಿಗೂ ಅಷ್ಟೇ, ಹೋಟೆಲವರು ತುಂಬ ಸಿಂಪಲ್ ಮನುಷ್ಯ, ಭಾಳ ಒಂಥರ ಮೃದು ಭಾಷೆ ಅಂತಾರಲ್ಲ ಹಾಗೆ. ತುಂಬಾ ಚೆನ್ನಾಗಿತ್ತು. ನಾನು ಮತ್ತು ರಶ್ಮಿ ಅದನ್ನು ತಿಂದು ಸ್ವೀಟ್ ಕಾರ್ನ್ ಮಸಾಲ ಅಂತ ಅದನ್ನು ಕೂಡ ಆರ್ಡ್ರ್ ಮಾಡಿದ್ವಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫೈನಲಿ ಮೋಸ್ಟ್ ಫೇವ್ರೇಟ್ ಚಿಲ್ಲಿ ಗಾರ್ಲಿಕ್, ಇದಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಅವ್ರ ಹತ್ರ ರೆಸಿಪಿ ಕೇಳಿ ಎಷ್ಟು ಸಲ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಈ ಥರ ಟೇಸ್ಟ್ ಬಂದಿರಲಿಲ್ಲ ನಮಗೆ. ಹಾಗಾಗಿ ಹಾಗೆ ರಶ್ಮಿ 2ನೇ ಮಗುನ ಪ್ರೆಗ್ನೆಂಟ್ ಆದರೂ ಕೂಡ ಅವರು ಕೂಡ ಇದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರು. ಅವರು ಹಿಂದಿನ ದಿವಸ ಪಾನಿಪುರಿ ತಿಂದು ಮಾರನೇ ದಿನ ಡೆಲಿವರಿ ಆಗಿತ್ತು ಅವರಿಗೂ. ಸೊ ನಮ್ಮಿಬ್ಬರಿಗೂ ನಮ್ಮ ಮಕ್ಕಳಿಗೆ ಎಷ್ಟು ವರ್ಷ ಆಗಿದೆ ಅಷ್ಟು ವರ್ಷದ ಒಂದು ಪರಿಚಯ ಇದೆ ಈ ಅಂಗಡಿಯವ್ರ ಜೊತೆ. ನೋಡಿ ರಶ್ಮಿ ಆಲ್ರೆಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ನೆಕ್ಸ್ಟ್ ನಾನು ಅದೇ ಮಾಡೋದು. ಇವಾಗ ಚಿಲ್ಲಿ ಗಾರ್ಲಿಕ್ಕನ್ನು ಟೇಸ್ಟ್ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವೇನಾದರೂ ಶಿವಮೊಗ್ಗದವರಾಗಿದ್ದರೆ ಅಥವಾ ಶಿವಮೊಗ್ಗಕ್ಕೆ ಹೊಸಬರಾಗಿದ್ದರೂ ಕೂಡ ಒಂದ್ಸಲಿ ವಿಸಿಟ್ ಮಾಡಿ. ಇದು ದರ್ಗಾ ಕಾಂಪ್ಲೆಕ್ಸ್ ಅಂತ ಕೂಡ ಹೇಳ್ತಾರೆ. ಒಲಿಂಪಿಕ್ ಹೇರ್ ಡ್ರೆಸ್ಸಸ್ ಅಂದರೆ ಸಲೂನ್ ಇದೆ, ಅದರ ಆಪೋಸಿಟ್ ಬರುತ್ತೆ ಇದು. ಸಾಸ್ ಜೊತೆ ತಿಂತಾಯಿದ್ರೆ ಎಷ್ಟು ಪ್ಲೇಟ್ ತಿಂದ್ರೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಳಗಡೆ ಒಂಥರ ಸ್ಪಾಂಜಿ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಹದವಾಗಿ ಬೇಯಿಸಿಟ್ಟಿರ್ತಾರೆ. ಆಲ್ರೆಡಿ ಖಾಲಿ ಮಾಡಿದ್ದೀವಿ ಇಬ್ಬರು. ಇವಾಗ ಫೈನಲಿ ಐಸ್ ಕ್ರೀಮ್ ಗಡ್ಬಡ್, ಇದನ್ನು ರಶ್ಮಿ ಅವರು ಆರ್ಡ್ರ್ ಮಾಡಿದರು, ಅವ್ರ ಫೇವ್ರೇಟ್ ಅಂತ ಇದು. ನೋಡಿ ಮೇಲ್ಗಡೆ ಚೆರ್ರಿ ಹಾಕಿ ಕೆಳಗಡೆ ಐಸ್ ಕ್ರೀಮ್ನೆಲ್ಲ ಹಾಕಿ ಸಖತ್ತಾಗಿ ಮಾಡಿಕೊಟ್ಟಿದ್ರು. ಇನ್ನೇನು ಅವಳು ಅದನ್ನು ಮುಗಿಸ್ತಾಳೆ, ಶುರು ಮಾಡಿದ್ದಾಳೆ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ನೀವು ಒಂದ್ಸಲಿ ಖಂಡಿತ ವಿಸಿಟ್ ಮಾಡಿ. ಹೇಗಿತ್ತು ಅನ್ನೋದನ್ನು ಫೀಡ್ಬ್ಯಾಕಲ್ಲಿ ತಿಳಿಸಿ, ಕಮೆಂಟ್ ಮಾಡಿ. ನಮ್ಮ ಈ ಬ್ಲಾಗ್ಸ್ ಇಷ್ಟ ಆಗಿದ್ದರೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನನ್ನ ಫೇವ್ರೇಟು ಕೋಲ್ಡ್ ಕಾಫಿ. ನಾನು ಯಾವಾಗ ಬಂದರೂ ಇದೇ ಆರ್ಡ್ರ್ ಮಾಡೋದು, ಹಾಗಾಗಿ ಅವ್ರು ನಾನು ಬಂದ ತಕ್ಷಣ ಇದನ್ನೇ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾನು ಎಲ್ಲೇ ಹೋಟ್ಲಿಗೆ ಹೋದರೂ ನಾನು ಇದನ್ನೇ ಕುಡಿಯೋದು. ನೋಡಿ ಐಸ್ ಕ್ರೀಮ್ ಇಟ್ಟಿದ್ದಾರೆ. ಮಳೆ ಬರ್ತಿದ್ರಿಂದ ಐಸ್ ಕ್ರೀಮ್ ಏನೂ ತೊಗೊಳ್ಳಿಲ್ಲ ಎಕ್ಸ್ಟ್ರಾ. ಹಾಗೆ ಕಾಂಡಿಮೆಂಟ್ಸ್ ಅಂದರೆ ಚಿಪ್ಸು, ಶೇಂಗಾ ಎಲ್ಲ ಸಿಗುತ್ತೆ ಇಲ್ಲಿ. ಇದು ನೋಡಿ ಪೈ ಐಸ್ ಕ್ರೀಮ್ ಪಾರ್ಲರ್ ಚಾಟ್ಸ್ ಅಂತ, ಸಣ್ಣ ಅಂಗಡಿ ಆದರೆ ತುಂಬ ಕ್ಲೀನಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವೊಮ್ಮೆ ವಿಸಿಟ್ ಮಾಡಿ. ಇಲ್ಲಿ ಪಕ್ಕದಲ್ಲಿ ರೇಣುಕಾ ದಂತ ಚಿಕಿತ್ಸಾಲಯ ಅಂತ ಇದೆ, ಅದರ ಪಕ್ಕದಲ್ಲೇ ಬರುತ್ತೆ ಇದು. ಇದು ಮೈನ್ ರೋಡು ನೋಡಿ, ವೆಹಿಕಲ್ಸ್ ಎಲ್ಲ ನಿಂತಿದೆ. ಲೈಟಾಗಿ ಮಳೆ ಬರ್ತಾಯಿದೆ. ನಾವು ಕುಮಾರಣ್ಣಂಗೆ ಫೋನ್ ಮಾಡಿ, ನಾನು ಫೋನ್ ಮಾಡಿ ಒಂದು 10 ನಿಮಿಷ ಅಂತಾರೆ, ಆದರೆ ಅವ್ರು ಬರೋದು 20 ನಿಮಿಷ ಆಗುತ್ತೆ. ಸೊ ಹಂಗಾಗಿ ಹೊರಗಡೆ ನಿಂತಿದ್ವಿ. ಜಾಸ್ತಿ ವೆಹಿಕಲ್ ಏನೂ ಇಲ್ಲ. ನೋಡಿ ನಾವು ವಾಪಸ್ ಹೊರಟ್ವಿ. ಕುಮಾರಣ್ಣಂಗೆ ಹೇಳಿದೆ, ನಿಮ್ಮ ಮುಖ ತೋರಿಸಿ ಅಣ್ಣ ಅಂದರೆ, ಬೇಡ 2 ಕೈ ಮುಗಿತೀನಿ ಅಂತ ಹೇಳ್ತಾಯಿದ್ರು. ಹಂಗಾಗಿ ಜಸ್ಟ್ ಹಿಂಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ಅವ್ರದ್ದು. ಭಾಳ ಒಳ್ಳೆ ಮನುಷ್ಯ ಇವರು. ಎಷ್ಟು ರಾತ್ರಿ ಫೋನ್ ಮಾಡಿದ್ರು ಕೂಡ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಕಸ್ಟಮರ್ನ ಸೇರಿಸಿ ಸೇಫಾಗಿ ಕರ್ಕೊಂಡು ಹೋಗಿಬಿಡ್ತಾರೆ. ಹಾಗಾಗಿ ನಾವು ನಮ್ಮ ಅತ್ತೆ ಎಲ್ಲರೂ ಇವರಿಗೆ ಹೇಳೋದು. ವಾಪಸ್ ಹೊರಟ್ವಿ ನಾವು.
ನೋಡಿ ಇಲ್ಲಿ ಕಾಲೇಜೆಲ್ಲ ಸಿಗುತ್ತೆ, DVS, ATNCC ಎಲ್ಲ ಕಾಲೇಜ್ ಕೂಡ ಸಿಗುತ್ತೆ. ನಮ್ಮ ಶಿವಮೊಗ್ಗ ಯಾವಾಗಲೂ ಎವರ್ಗ್ರೀನ್, ತುಂಬ ಸೇಫ್ಟಿ, ಹಾಗೆ ತುಂಬ ಚೆನ್ನಾಗಿರೋ ಊರು. ತುಂಬ ಜನ್ಮದ ಪುಣ್ಯ ಮಾಡಿರಬೇಕು. ಇಲ್ಲಿ ಸಿಗ್ನಲ್ ಇದೆ, ಟ್ರಾಫಿಕ್ ಆಗಿದೆ, ಆದರೆ ನೋಡಿ ಜಾಸ್ತಿ ಟ್ರಾಫಿಕ್ ಜಾಮ್ ಎಲ್ಲೂ ಇಲ್ಲ. ಆದರೂ ನಾವು ರೂಲ್ಸನ್ನ ಪಾಲಿಸ್ಬೇಕಲ್ವಾ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಹಾಗೆ ಯಾವ ಊರು ಇಷ್ಟ ಅಂತ ನಮಗೆ ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನೊಂದು ಸ್ವಲ್ಪ ಹೊತ್ತಿದೆ, ನಮ್ಮ ಸಿಗ್ನಲ್ ರಿಲೀಸ್ ಆಗುತ್ತೆ, ನಾವು ಮುಂದಕ್ಕೆ ಹೋಗ್ತೀವಿ. ನೈಟ್ ನಮ್ಮ ಬೆಸ್ಟಿ ಜೊತೆ ಆಚೆ ಕಡೆ ಹೋಗಿ ಹರಟೆ ಹೊಡೆಯೋದಿರುತ್ತಲ್ಲ, ಏನಾದರೂ ತಿಂತ, ಅದರಷ್ಟು ತುಂಬ ಖುಷಿ ಕೊಡೋ ವಿಚಾರ ನನಗೆ ಯಾವುದೂ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ನಿಮಗೂ ಹಾಗೆ ಇರುತ್ತೆ. ನಾವು ಮನೇಲಿ ಎಷ್ಟೇ ಖುಷಿಲಿದ್ರೂ ಫ್ರೆಂಡ್ ಜೊತೆ ಏನಾದರೂ ಶೇರ್ ಮಾಡ್ಕೊಂಡು, ಹಾಗೆ ನಾವು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ, ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಕಷ್ಟ. ಜಾಸ್ತಿ ಮಳೆ ಇಲ್ಲ, ಬಟ್ ಇವತ್ತೊಂದು ಸ್ವಲ್ಪ ಮಳೆ ಇತ್ತು. ನೋಡಿ, ಎಲ್ಲ ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ನಮ್ಮ ಸಿಗ್ನಲ್ ರಿಲೀಸ್ ಆಯಿತು, ನಾವು ಹೊರಟ್ವಿ. ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟರು ಟ್ರಾಫಿಕ್ ಪೊಲೀಸವರು. ನೋಡಿ ಎಷ್ಟು ಕ್ಲೀನ್ ಸಿಟಿ ನಮ್ಮದು. ಇದು ಕುವೆಂಪು ರಂಗಮಂದಿರ ಹತ್ರ ಬಂದ್ವಿ ಅನಿಸುತ್ತೆ. ಹೌದು, ಇದು ಕುವೆಂಪು ರಂಗಮಂದಿರ. ಎಲ್ಲ ಸ್ಕೂಲ್ ಡೇಸ್ ಕೂಡ ಇದರಲ್ಲೇ ಆಗುತ್ತೆ, ಏನಾದರೂ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಇಲ್ಲೇ ಮಾಡ್ತಾರೆ. ಇದು DVS ಕಾಲೇಜ್ ಶಿವಮೊಗ್ಗ. ಇಲ್ಲಿ ಈವ್ನಿಂಗ್ ಕಾಲೇಜ್ ಕೂಡ ಇದೆ. ಕೆಲಸಕ್ಕೆ ಹೋಗೋರು, ಮದುವೆ ಆದವರೆಲ್ಲ ಈವ್ನಿಂಗ್ ಕಾಲೇಜ್ ಓದ್ತಾರೆ. ನಮ್ಮ ಶಿವಮೊಗ್ಗದಲ್ಲಿ 12 ಗಂಟೆ ಆದರೂ ಕೂಡ ಲೇಡೀಸ್ ಒಬ್ಬೊಬ್ಬರೇ ಸೇಫಾಗಿ ಓಡಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇದು ಚರ್ಚ್ ಹತ್ರ ಬಂದ್ವಿ ನಾವು. ಇಲ್ಲಿ ಮೇರಿ ಇಮ್ಯಾಕ್ಯುಲೇಟ್ ಸ್ಕೂಲ್ ಕೂಡ ಇದೆ. ಇಲ್ಲಿ ಕೂಡ ಫುಡ್ ಸ್ಟ್ರೀಟ್ ಇದೆ, ಅಂದರೆ ಪಾನಿಪುರಿ, ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜು ಎಲ್ಲ ಇದೆ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಮಳೆ ಆಗಿದ್ದರಿಂದ ಸ್ವಲ್ಪ ಆ ಕಡೆ ಹೋದ್ವಿ, ಇಲ್ಲಾಂದರೆ ಯೂಶ್ವಲಿ ಇಲ್ಲೂ ಕೂಡ ಬರ್ತೀವಿ. ನನಗೆ ಸ್ವಲ್ಪ ಮಾತ್ರೆಗಳು ಬೇಕಿತ್ತು ಅಂತ ನಾನು ಇಲ್ಲಿ ಕೌಟಿಲಿ ಅಂತ ಒಂದು ಮೆಡಿಕಲ್ ಇದೆ, ಅಲ್ಲಿ ಕುಮಾರಣ್ಣ ನಿಲ್ಲಿಸಿ ನಾನು ಮಾತ್ರೆ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಅವರು ನಿಲ್ಲಿಸಿದ್ರು, ನಾವು ಮಾತ್ರೆನ ತಗೊಂಡು ಮನೆಗೆ ಹೋದ್ವಿ. ಇವತ್ತಿನ ವ್ಲಾಗ್ಸ್ನ ನಾವು ಮುಗಿಸ್ತಾ ಇದ್ದೀವಿ. ಇಷ್ಟ ಆದರೆ ಚೆನ್ನಾಗಿತ್ತು ಅಂತ ಹೇಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.